ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವಿವೇಕ್ ಚಾನಲ್ಗೆ ಸ್ವಾಗತ. ಸೊ ಯೂಶ್ವಲಿ ನಾವು ಸ್ಯಾಂಡ್ವಿಚ್ ತಿಂದಿರ್ತೀವಿ, ಬ್ರೆಡ್ ಮಧ್ಯೆ ಹಸಿ ತರಕಾರಿಗಳಿಟ್ಟು ಬ್ರೆಡ್ನ ಟೋಸ್ಟ್ ಮಾಡಿ ಕೊಡ್ತಾರೆ. ಬಟ್ ನಾನಿವತ್ತು ತೋರಿಸ್ತಾ ಇರೋದು ಚೆನ್ನಾಗಿ ವೆಜಿಟೇಬಲ್ನ ಚೆನ್ನಾಗಿ ಬಾಯ್ಲ್ ಮಾಡಿ ಬೇಯಿಸಿ ಮಕ್ಕಳಿಗೆ ಮತ್ತು ವಯಸ್ಸಾದವರು ಆರಾಮಾಗಿ ಇಷ್ಟಪಟ್ಟು ತಿನ್ಬೋದು. ಆ ಥರ ಸ್ಯಾಂಡ್ವಿಚ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನಾನಿಲ್ಲಿ ಒಂದು ಪ್ಯಾನಿಗೆ ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಕರಗಿದ ನಂತರ ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಕೋತಾ ಇದ್ದೀನಿ. ಸೊ ಈರುಳ್ಳಿ ಜೊತೆಗೆ ನಾನಿಲ್ಲಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕೋತಾ ಇದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ಹಾಕೋಬೋದು, ಇಲ್ಲಾಂದರೆ ಚಿಲ್ಲಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕೋಬೋದು. ಸೊ ಇದಕ್ಕೀಗ ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ. ಸೊ ಇದೊಂದು ಸ್ವಲ್ಪ ಎಲ್ಲ ಆಡಿಸಿದ್ಮೇಲೆ ಇದಕ್ಕೆ ತರಕಾರಿ ಹಾಕ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಕ್ಯಾರೆಟು, ಸ್ವಲ್ಪ ಆಲೂಗೆಡ್ಡೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಇದು ಚೆನ್ನಾಗಿ ಬೇಯೋಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಮುಚ್ಚಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ತರಕಾರಿ ಎಲ್ಲ. ಸೊ ಇವಾಗ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ಸೊ ಇದಕ್ಕೆ ಇವಾಗ ಬಾಯ್ಲ್ ಮಾಡ್ಕೊಂಡಿರೋ ಕಾರ್ನ್ ಹಾಕಿದ್ದೀನಿ. ನೀವು ಬೇಕಾದ್ರೆ ಮುಂಚೆನೇ ಕಾರ್ನು ಇದಕ್ಕೆ ಹಾಕ್ಕೊಂಡು ಆಮೇಲೆ ಒಟ್ಟಿಗೆ ಬಾಯ್ಲ್ ಮಾಡ್ಕೋಬೋದು. ಸೊ ನಾನು ಬಾಯ್ಲ್ ಮಾಡಿ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಸ್ವಲ್ಪ ಮೆಣಸಿನ ಪುಡಿ. ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿಕೊಂಡು ಇದ್ರ ಮೇಲೆ 2 ಸ್ಲೈಸು ಚೀಸ್ ಇಕ್ಕೋತಾ ಇದ್ದೀನಿ. ನೀವು ತುಂಬ ಚೀಸ್ ಇಷ್ಟಪಡೋರಾದರೆ ಬೇಕಾದ್ರೆ ಬ್ರೆಡ್ ಮೇಲೆ ಸ್ಲೈಸ್ ಥರನೂ ಇಕ್ಕೋಬೋದು. ಸೊ ನಾನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಸೊ ಇವಾಗ ಗ್ರೀನ್ ಚಟ್ನಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಡಲೆ ಬೀಜನ ಹುರಿದು ಸಿಪ್ಪೆ ತೆಕ್ಕೊಂಡಿರೋದು, ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಜೀರಾ ಪೌಡ್ರು, ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ಸಕ್ಕರೆ, ಸ್ವಲ್ಪ ಉಪ್ಪು ಮತ್ತು ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ರಸ ಹಿಂಡ್ಕೋತಾ ಇದ್ದೀವಿ. ಸೊ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ರುಬ್ಕೊಳ್ಳೋಣ. ಸೊ ನಮಗೆ ಸ್ಯಾಂಡ್ವಿಚ್ಗೆ ಬೇಕಾದ ಗ್ರೀನ್ ಚಟ್ನಿ ರೆಡಿ ಇದೆ. ಸೊ ಇವಾಗ ನಾನು ಬ್ರೆಡ್ ಸ್ಲೈಸಿಗೆ ಒಂದು ಸ್ಲೈಸಿಗೆ ಸಾಸ್ ಸವರ್ಕೋತಾ ಇದ್ದೀನಿ, ಇನ್ನೊಂದು ಸ್ಲೈಸಿಗೆ ಮಾಡ್ಕೊಂಡಂಥ ಗ್ರೀನ್ ಚಟ್ನಿ ಸವರ್ಕೋತಾ ಇದ್ದೀನಿ. ಸೊ ಇವೆರಡರ ಮಧ್ಯ ನಾವು ಮಾಡ್ಕೊಂಡಿದ್ದಂಥ ವೆಜಿಟೇಬಲ್ದು ಏನಿದೆ ಅದನ್ನು ಇಟ್ಕೋತಾ ಇದ್ದೀವಿ. ಸೊ ಇವಾಗ ಇದಕ್ಕೆ ತುಪ್ಪ ಸವರ್ಕೊಳ್ಳೋಣ. ಸೊ ನಿಮ್ಮ ಹತ್ರ ಸ್ಯಾಂಡ್ವಿಚ್ ಮೇಕರ್ ಇತ್ತು ಅಂದರೆ ಸ್ಯಾಂಡ್ವಿಚ್ ಮೇಕರಲ್ಲಿಟ್ಟು ಇದನ್ನು ಸ್ಯಾಂಡ್ವಿಚ್ ಮಾಡ್ಕೋಬೋದು. ಸೊ ಇಲ್ಲ ಸ್ಯಾಂಡ್ವಿಚ್ ಮೇಕರ್ ಇಲ್ಲ ಅಂದರೆ ಹೆಂಚಿನ ಮೇಲೆ ಕೂಡ ಈ ರೀತಿ ಬ್ರೆಡ್ಗೆ ತುಪ್ಪ ಸವರಿ ಮಾಮೂಲಿ ಒಂದಕ್ಕೆ ಸಾಸ್ ಸವರ್ಕೊಳ್ಳೋದು, ಅದ್ರ ಮಧ್ಯ ನಾವು ಮಾಡ್ಕೊಂಡಿದ್ದಂಥ ತರಕಾರಿ ಮಿಶ್ರಣ ಇಕ್ಕಿ ಅದ್ರ ಮೇಲೆ ಗ್ರೀನ್ ಚಟ್ನಿ ಸವರಿದಂಥ ಬ್ರೆಡ್ ಸ್ಲೈಸ್ನ ಇಟ್ಟು ಮೇಲೆ ತುಪ್ಪ ಸವರಿ 2 ಕಡೆನೂ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಸೊ ರೋಸ್ಟ್ ಮಾಡ್ಕೊಂಡು ಬಿಸಿ ಇದ್ದಾಗೆ ಸೆಂಟರಿಗೆ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿ ಕಟ್ಟಾಗುತ್ತೆ. ಸೊ ನೋಡಿದ್ರಲ್ಲ, ಈಸಿಯಾಗಿ ಮಾಡೋವಂಥ ಸ್ಯಾಂಡ್ವಿಚ್ಚು ತುಂಬ ರುಚಿಯಾಗಿರುತ್ತೆ. ಸೊ ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.